ನೀಟ್ ಪ್ರತಿಭಟನೆಯ ಕುರಿತಂತೆ ಗದಗದಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈ ಪ್ರತಿಭಟನೆಯಲ್ಲಿ ಹೊರರಾಜ್ಯದ ಗೂಂಡಾಗಳು ಭಾಗಿಯಾಗಿದ್ದಾರೆ. ಪ್ರತಿಭಟನೆಯ ಹೆಸರಿನಲ್ಲಿ ಕಾಂಗ್ರೆಸ್ ಜಗತ್ತಿನ ಮುಂದೆ ಬೆತ್ತಲಾಗಿದೆ. ಪ್ರತಿಭಟನೆಯ ಹಿಂದೆ ತುಕಡಿ ಗ್ಯಾಂಗ್ನ ಕೈವಾಡ ಇದೆ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪವನ್ನ ಮಾಡಿದ್ದಾರೆ. ವೈಯಕ್ತಿಕ ವಿಷಯವನ್ನ ಮುಚ್ಚಾಕೋದಕ್ಕೆ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಷ್ಟ್ರದ್ರೋಹಿ ಕೃತ್ಯ ದೃಢಪಟ್ಟರೆ ರಾಹುಲ್ ರಾಜೀನಾಮೆಯನ್ನ ನೀಡಲಿ, ನೀಟ್ ಹೋರಾಟಕ್ಕೂ ಕಾಶ್ಮೀರ ಘೋಷಣೆಗೂ ಕೂಡ ಏನು ಸಂಬಂಧ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ದೇಶಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳಿ ಗದಗದಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ಮಾಡಿರ್ತಕ್ಕಂಥ ಆರೋಪ ಇದು. ಒಂದು ಲೀಕ್ ಆದದ್ದನ್ನು ಸನ್ಮಾನ್ಯ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಅಕ್ರಮ ಅನ್ಯಾಯವನ್ನೆಸಗಿದಂಥ ಯಾರೇ ವ್ಯಕ್ತಿಗಳಿದ್ದರೂ, ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಶಿಕ್ಷೆ ಖಂಡಿತ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ ಅನ್ನುವಂಥ ಭರವಸೆ ರಾಷ್ಟ್ರ ಮತ್ತು ರಾಜ್ಯದ ಜನರಲ್ಲೂ ಇದೆ. ನೀಟ್ ಪರೀಕ್ಷೆಯಲ್ಲಿ ತೊಂದರೆಗೊಳಗಾದಂಥ ವಿದ್ಯಾರ್ಥಿನಿಯರಲ್ಲಿ ಇದೆ. ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಲೀಕೇಜನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ನಿನ್ನೆ ಹೋರಾಟವನ್ನು ಮಾಡಲಿಕ್ಕೆ ಹೋಗಿ ಇವತ್ತು ಭಾರತದಲ್ಲಷ್ಟೇ ಅಲ್ಲ, ವಿದೇಶದಲ್ಲಿಯೂ ಕೂಡ ಬೆತ್ತಲೆಯಾಗಿದ್ದು ಜಗಜಾಹಿರ. ಅಪ್ರಬುದ್ಧ ನಾಯಕತ್ವ ಇದ್ದರೆ ಆ ಪಕ್ಷಕ್ಕೇನ ಹಣೆ ಬರಾಕೈತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ನಿನ್ನೆಯ ಹೋರಾಟ. ಕೆಲವು ನೀಟ್ ವಿದ್ಯಾರ್ಥಿಗಳು ಬಂದಾರ. ಬೇರೆ ಬೇರೆ ಕಡೆಗಳಿಂದ ಬಂದಂಥ ಗುಂಡಾಗಳು ಪಂಜಾಬ್ ಕಡೆಯಿಂದ ಟ್ರ್ಯಾಕ್ಟರ್ನಾಗ ಬಂದ್ರೆ ತಡಿತಾರೆ ಅಂತೇಳಿ ಈ ಸಲ ಬಸ್ನಾಗ ಬಂದಾರ. ವಾಟ್ಸಪ್ ಗ್ರೂಪನ್ನು ನೋಡ್ರಿ. आज प्रधानमंत्री का अंतिम दिन, ಇದರರ್ಥ ನರೇಂದ್ರ ಮೋದಿಜಿ का ये आखिरी दिन होगा ಅಂದರೆ ನಾವು ನಿಮ್ಮನ್ನು ಕೊಲ್ತೇವೆ. ಮತ್ತು ಇಟ್ಟಂಗಿಯನ್ನು ಒಡೆದು ಕಲ್ಲಿ ಮಾರೋ ಅನ್ನುವಂಥ ಶಬ್ದ.